ಸಿಎಂ ಆಗಿದ್ದಾಗ ನಾನು ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ದೆ. ಇದು ಸಿದ್ದರಾಮಯ್ಯನವರ ಹೇಳಿಕೆ. ಜಾತಿ ಗಣತಿ ವರದಿ ಜಾರಿಯಾಗದೆ ಹಾಗೇ ಇದೆ. ಅದು ಜಾರಿಯಾಗಲಿಕ್ಕೆ ಹೋರಾಟ ಮಾಡಬೇಕು. ನಾನು ನೇತೃತ್ವ ವಹಿಸೋದು ಬೇರೆ, ನೀವ್ಯಾಕೆ ಸುಮ್ಮನಿದ್ದೀರಿ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ. ನಿನ್ನೆ ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮಾತಾಡಿದರು. ಜಾರಿ ಮಾಡಕ್ಕೆ ಕಾಂತರಾಜು ವರದಿ ಕೊಟ್ಟರು. ಅದು ಕಾರಣಾಂತರದಿಂದ 10 ವರ್ಷ ಆಗ್ಬಿಡ್ತು. 10 ವರ್ಷದ ಮೇಲೆ ಅದನ್ನ ಜಾರಿ ಮಾಡಕ್ಕಾಗಲ್ಲ ಅಂತಂದ್ರು. ಆಯ್ತು. ಈಗ ನಾಯಕರು ಮಧುಸೂದನ್ ನಾಯ್ಕರು ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ವರದಿ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ದೇನೆ. ಅದು ಹಂಗೆ ಇದೆ. ಈಗ ಜಾರಿ ಆಗ್ಬೇಕಲ್ಲ ಅದು. ಮತ್ತೆ ನೀವು ಸುಮ್ಮನೆ ಇದ್ರೆ ನೀವೆಲ್ಲಿ ಮಾಡ್ತಾ ಇದ್ದೀರಿ? ನಾನೇ ನೇತೃತ್ವ ವಹಿಸ್ಕೊಳ್ಳೋದು ಬೇರೆಯಪ್ಪ. ನೀವೆಲ್ಲ ಸುಮ್ಮನೆ ಕೂತಿದ್ರ? ನೀವೇ ಈಗ ರಾಮಚಂದ್ರಪ್ಪ ನಾನು ನಿಂತ್ಕೊಳ್ಳೋದು ಬೇರೆ ವಿಚಾರ. ನೀವೇ ತಯಾರಾಗ್ಬೇಕಯ್ಯ. ಬಿಸಿ ಮುಟ್ಟಿಸಿದಾಗ ಮಾತ್ರ ಖುಷಿಯಾಗಿದೆ ಅಂತ ಗೊತ್ತಾಗುತ್ತೆ. ಅದನ್ನ ಮಾಡಬೇಕಲ್ವಾ? ಯಾರೇ ಆಗ್ಬೇಕಲ್ವಾ? ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ?